ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಇವತ್ತು ಫಂಕ್ಷನ್ ಏನಂದರೆ ಹೇಳಿದ್ನಲ್ಲ, ನನ್ನ ಕಸಿನ್ಸ್ ಕಂದುದು ಅರ್ಶಿನ ಶಾಸ್ತ್ರ ಅಂತ ಹೇಳಿ. ಸೊ ಅದರದ್ದು ವ್ಲಾಗ್ ಆಗಿರುತ್ತೆ ಇದು. ಸೊ ಇಲ್ಲಿ ಆನ್ ದಿ ವೇ ಹೋಗ್ತಾ ನಾನು, ನಮ್ಮ ಅಕ್ಕ ಸುಮಾ ಮತ್ತು ನಮ್ಮ ಮಕ್ಕಳು, ಅವ್ರ ಮಗಳು, ಇಷ್ಟು ಜನ ಹೋಗಿದ್ದು. ಇವ್ರ ಮನೆ ಇರೋದು ದೊಡ್ಡ ಬಸ್ತಿಯಲ್ಲಿ. ಸೊ ಅಲ್ಲಿಗೆ ಬಂದಿದ್ದೀವಿ. ಈಗ ನೋಡ್ತಿದ್ದೀರಲ್ಲ, ಕೇಕೆಲ್ಲ ತೊಗೊಂಡು ಬಂದಿದ್ದೀವಿ. ಅವತ್ತಿನ ದಿನ ಏನು ಸ್ಪೆಷಲ್ ಇತ್ತು ಅಂದರೆ, ಅವತ್ತು ತಾಯಂದಿರ ದಿನಾಚರಣೆ ಇತ್ತು, ಅಂದರೆ ಮದರ್ಸ್ ಡೇ. ಸೊ ಅದಕ್ಕೋಸ್ಕರ ಎಲ್ಲರೂ ಸೇರಿರ್ತೀವಲ್ಲ ಅಂತ ನಮ್ಮ ಅಕ್ಕ ಸುಮಾ ಕೇಕ್ ಒಂದಿವೆ ಬರ್ತಾ ತೊಗೊಂಡ್ಳು. ಸೊ ತೊಗೊಂಡು ಬರ್ತಿದ್ದೀವಿ. ನಮ್ಮ ಗುಂಡು ನೋಡಿ ಹಾಯ್ ಮಾಡ್ತಿದ್ದಾನೆ. ನಮ್ಮಮ್ಮ ದೊಡ್ಡಮ್ಮ ಎಲ್ಲನೂ ಮಾರ್ನಿಂಗೇ ಬಂದಿದ್ದರು. ನಾವು ಮಕ್ಕಳನ್ನೆಲ್ಲ ರೆಡಿ ಮಾಡ್ಕೊಂಡು ಬರೋದು ಸ್ವಲ್ಪ ಲೇಟ್ ಆಯಿತು. ಸೊ ಬಳೆ ಶಾಸ್ತ್ರ, ಅರ್ಶಿನ ಎಲ್ಲ ಇದೆ ಇವತ್ತಿನ ದಿನ. ಸೊ ನೋಡಿ ನಮ್ಮಮ್ಮ ರೀಲ್ಸ್ ಮಾಡಿಸ್ತಿದ್ದಾರೆ. ಇದು ನಮ್ಮಮ್ಮ ಇನ್ಸ್ಟಾ ಅಕೌಂಟಲ್ಲಿ ಹಾಕಿದ್ದಾರೆ ರೀಲ್ಸು. ತುಂಬ ಮುದ್ದಾಗಿ ಮಾಡಿದರು ಇಬ್ಬರು ಸಹ. ಸೊ ಅದನ್ನು ಹೋಗಿದ ಕೂಡಲೇ ಕ್ಯಾಪ್ಚರ್ ಮಾಡಿದೆ. ಚೆನ್ನಾಗಿದ್ದೀರಾ? ಹಾಂ, ಹಾಯ್ ಬೇಬಿ ಆಂಟಿ, ಹಾಯ್. ಅರ್ಶಿನ ಶಾಸ್ತ್ರಕ್ಕೆ ಈ ರೀತಿ ಡೆಕೋರ್ ಎಲ್ಲ ಮಾಡಿಸಿದ್ರು. ತುಂಬಾ ಬ್ಯೂಟಿಫುಲ್ ಆಗಿದೆ ಅಲ್ವಾ? ಇಲ್ಲಿ ನೋಡ್ರಿ ಅಮ್ಮ, ನಮ್ಮ ಮಾಲಾ ಆಂಟಿ, ಸುಮಾ ಆಂಟಿ, ಅಶ್ವಿನಿ ಅಕ್ಕ ಎಲ್ಲ ಆಲ್ರೆಡಿ ಬಂದಿದ್ರು. ಅವರದ್ದೆಲ್ಲ ಬಳೆ ಹಾಕ್ಸಿದಾಗಿತ್ತು. ಈಗ ಮಕ್ಳು ಹಾಕ್ಸ್ಕೊತಿದ್ದಾರೆ. ನಮ್ಮ ರಾಜಲಕ್ಷ್ಮಿ ಅತ್ತೆ, ಮಂಜು ಅತ್ತೆ ಎಲ್ಲ ಬಂದಿದ್ದರು. ಸೊ ನಮ್ಮದೆಲ್ಲ ಆದಮೇಲೆ ಅವ್ರು ಹಾಕ್ಸ್ಕೊಳ್ತಾರೆ. ಹಾಗೆ ನಿಹಾರಿಕಾ, ಪದ್ಮ ಬಂದಿದ್ದಾರೆ. ಅಕ್ಕ ಸುಮಾ ಹಾಕ್ಸ್ಕೊತಿದ್ದಾಳೆ. ಗುಂಡು ನೋಡಿ ಎಲ್ಲೂ ಹೋಗೋದಿಲ್ಲ. ಬ್ರಹ್ಮ ಎಲ್ಲಿರ್ತಾರೆ ಅಲ್ಲೇ ಇರ್ತಾನೆ. ಮತ್ತು ನಿಹಾರಿಕಾ ಲೇಟಾಗಿ ಬಂದ್ಲು ಅಂತ ಹೀಗೆ ಹಾಕ್ಸ್ಕೊತಿದ್ದಾರೆ. ಸೊ ಅದಾದಮೇಲೆ ನಾನು ಹಾಕ್ಸ್ಕೊಂಡೆ. ಸೋಪ್ ಹಾಕಿ ಬಿಚ್ಬೋದು, ಯಾಕೆಂದರೆ ತೆಗಿಯೋಕ್ಕೆ ಸ್ವಲ್ಪ ಲೂಸಾಗಿ ಹಾಕ್ಕೊಂಡು ಚೆನ್ನಾಗಿರ್ತಾರೆ. ಈಗ ನಮ್ಮ ರಾಜಲಕ್ಷ್ಮಿ ಅತ್ತೆ ಹಾಕ್ಸ್ಕೊತಿದ್ದಾರೆ. ನೆಕ್ಸ್ಟ್ ಬಳೆ ಶಾಸ್ತ್ರಕ್ಕೆ ನಾವೆಲ್ಲರೂ ಅವ್ರ ಮನೆಗೆ ಹೋಗಬೇಕಾಗತ್ತೆ, ನಮ್ಮ ಪ್ರಜ್ವಲ್ ಮದುವೆಗೆ. ಸೊ ಎಲ್ಲರೂ ಗ್ರೀನೇ ಆಲ್ಮೋಸ್ಟ್ ಹಾಕ್ಸ್ಕೊಂಡಿದ್ದು, ಚೆನ್ನಾಗಿತ್ತು. ಸೂಪರ್ ಆಗೈತೆ ಕೃತಿಕ. ಬಾಳೆಕ್ ಮಾಡು. ಅತ್ತೆ ಹಂಗೆ ಸ್ಮೈಲ್. ಬಳೆ ಎಲ್ಲ ಹಾಕ್ಸ್ಕೊಂಡು ಈಗ ಊಟಕ್ಕೆ ಬಂದಿದ್ದೀವಿ. ಊಟ ಎಲ್ಲ ತುಂಬಾ ಚೆನ್ನಾಗಿ ಮಾಡಿಸಿದ್ರು. ಎಲ್ಲ ತಿಂದ್ಕೊಂಡು ಈಗ ನೆಕ್ಸ್ಟ್ ಅರ್ಶಿನ ಶಾಸ್ತ್ರಕ್ಕೆ ಹುಡುಗಿ ರೆಡಿಯಾಗಿ ಕೂತಿದ್ದಾರೆ. ನೋಡ್ತಿದ್ದೀರಲ್ಲ, ಇವಳೆ ನನ್ನ ಕಸಿನ್ ಪ್ರಪೂಜಿತಾ ಅಂತ. ನಾವೆಲ್ಲ ಸ್ಕಂದು ಅಂತ ಕರಿತೀವಿ, ಪೆಟ್ ನೇಮ್. ಮನೇಲಿ ಹಾಗೆ ಚಿಕ್ಕ ವಯಸ್ಸಿಂದ ಕರೆದಿರೋದ್ರಿಂದ. ಇವರೆಲ್ಲ ಹುಡುಗ ಮನೆ ಕಡೆಯವರು. ತುಂಬಾ ದೊಡ್ಡ ಗ್ಯಾಂಗ್ ಇವ್ರದ್ದು. ಚೆನ್ನಾಗಿ ಎಲ್ಲ ರೀಲ್ಸ್ ಎಲ್ಲ ಕೂಡ ಮಾಡಿದರು. ಸೊ ಅವತ್ತು ನನ್ನ ಬ್ಯಾಟ್ರಿ ಲೋ ಇತ್ತು, ಅದಕ್ಕಾಗಿ ಎಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಎಷ್ಟಾಗುತ್ತೆ ಅಷ್ಟು ಮಾತ್ರ ಕ್ಯಾಪ್ಚರ್ ಮಾಡಿದೆ. ಇದು ಜಸ್ಟ್ ಫೋಟೋಶೂಟ್ಗೆ ಅಂತ ಮಾಡಿದ್ದು.
ಕೇಕ್ ತಂದಿದ್ವಲ್ಲ ಮದರ್ಸ್ ಡೇ ಅಂತ ಹೇಳಿ, ಸೊ ಅದಕ್ಕೆ ಎಲ್ಲರನ್ನೂ ಕರೆದಿದ್ವಿ. ಎಲ್ಲರೂ ಬಂದಿದ್ದಾರೆ, ಇಲ್ಲೇ ಕೂತಿದ್ದಾರೆ ನೋಡ್ತಿದ್ದೀರಲ್ಲ. ಈಗಿನೇನು ಕೇಕ್ ಕಟ್ ಮಾಡಬೇಕು ಎಲ್ಲರೂ ಸೇರಿ. ಈ ಥರ ಒಂದು ಸ್ಪೆಷಲ್ ಡೇ ದಿನ ಕೇಕ್ ತಂದಿದ್ದು ಒಳ್ಳೇದಾಯಿತು. ಎಲ್ಲರೂ ಸೇರಿರ್ತೀವಿ, ಒಂದು ಸ್ಪೆಷಲ್ ಮೂಮೆಂಟ್ ಲೈಫ್ ಟೈಮ್ಗೆ ಆಗುತ್ತೆ ಅಲ್ವಾ. ಸೊ ಈಗ ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಕೇಕೆಲ್ಲ ತಿನ್ನಿಸಿದ್ರು ಮಕ್ಕಳು ಬಂದು. ತುಂಬಾ ಚೆನ್ನಾಗಾಯಿತು ಅವತ್ತಿನ ದಿನ. ನೋಡಿ ಮಕ್ಕಳು ಬಂದು ಹೇಗೆ ಫುಲ್ ತುಂಬ ಆಗ್ತಿದ್ದಾರೆ ಬಾಯೆಲ್ಲ. ಮತ್ತು ನಾವು ಅಷ್ಟೇ ನಮ್ಮ ಹುಡುಗಿ ಜೊತೆ ರೀಲ್ಸ್ ಫೋಟೋಶೂಟ್ ಎಲ್ಲ ಮಾಡ್ಕೊಂಡ್ವಿ. ಇದಿಷ್ಟಾಗಿತ್ತು ಸ್ಕಂದದ್ದು ಅರ್ಶಿನ ಶಾಸ್ತ್ರ ಬಳೆ ಶಾಸ್ತ್ರ ವ್ಲಾಗ್. ನೆಕ್ಸ್ಟ್ ಇವ್ರದ್ದು ವೆಡ್ಡಿಂಗ್ ವ್ಲಾಗ್ ಒಂದಿಗೆ ಬರ್ತೀನಿ. ಟಾಟಾ ಬಾಯ್, ಸಿ ಯು, ಟೇಕ್ ಕೇರ್, ಸಿ ಯು ಇನ್ ಮೈ ನೆಕ್ಸ್ಟ್ ಕಮಿಂಗ್ ವ್ಲಾಗ್. ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಆ್ಯಂಡ್ ಕಮೆಂಟ್.